जय जयतु त्रिजगद्विलक्षण जय जयतु जगदेककारण जय जयतु जानकीरमण निर्गत जरामरणा जय जयतु जाह्नवी जनक जय जयतु दैत्यकुलान्तक भवामय हर जगन्नाथ विठ्ठल पाहि मां सतता। नमामि कृष्णं प्रविलुप्ततृष्णं स्मरामि बालं मनसा सदालं भजामि देवं दुरितौघदावं दयाभिरामं दयितुं निकामं दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे। ಶ್ರೀ ಹರಿಕಥಾಮೃತಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 56. ಜಯತು ಜಯತು ತ್ರಿಜಗದ್ವಿಲಕ್ಷಣ ಜಯತು ಜಗದೇಕ ಕಾರಣ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಅಪಾರ ಮಹಿಮಾ ಸಂಪನ್ನನಾದ ಶ್ರೀ ಪರಮಾತ್ಮನ ಮಂಗಳ ಪದದೊಂದಿಗೆ ಪ್ರಸಕ್ತ ಸಂಧಿಗತ ವಿಷಯವನ್ನು ಉಪಸಂಹರಿಸ್ತಾರೆ. ಶ್ರೀ ಪರಮಾತ್ಮನು ನಿತ್ಯೋತ್ಕರ್ಷವನ್ನು ಕೊಂಡಾಡ್ತಾ ಜಯ ಶಬ್ದದಿಂದ ಪ್ರಸಕ್ತ ಗ್ರಂಥ ರತ್ನದ ಮಂಗಳದಿಂದ 32ನೇಯ ಸಂಧಿಗತ 56ನೇಯ ಪದ್ಯದಿಂದ ಉಪಸಂಹರಿಸ್ತಾರೆ. ಶ್ರೀಹರಿಯು ನಿತ್ಯ ಮಂಗಳ ಸ್ವರೂಪನು, ಅವನಿಗೆ ಅಪಜಯವೆಂಬುದೇ ಅನಾದ್ಯನಂತ ಕಾಲದಿಂದಲೂ ಇಲ್ಲವೇ ಇಲ್ಲ. ನಿತ್ಯ ಶುಭ ಚರಿತನು, ಅವನ ಸಂಸ್ಮರಣೆಯಿಂದ ಜೀವರಿಗೆ ಒದಗುವ ವಿಘ್ನಗಳು ವಿಪತ್ತುಗಳು ಪರಿಹಾರವಾಗಿ ಅವರಿಗೆ ಜಯ ಉಂಟಾಗಲಿ ಅಂತ ತಾತ್ಪರ್ಯ. ಜಯತು ಎಂದರೆ ನಿನಗೆ ಜಯವಾಗಲಿ ಎಂದರ್ಥವಲ್ಲ, ನಮಗೆ ಸುಮುಖನಾಗಿ ನಮಗೆ ಶುಭಪ್ರದನಾಗು ಎಂದರ್ಥ. ಸ್ವರ್ಗ ಭೂಮಿ ಪಾತಾಳಗಳೆಂಬ 3 ಲೋಕಗಳು, ಇವುಗಳಿಗೆ ತ್ರಿಜಗತ್ತು ಎಂದು ಹೆಸರು. ಇಂತಹ ಜಗತ್ರಯದಲ್ಲಿರುವ ಸಮಸ್ತ ಚೇತನ ಮತ್ತು ಜಡ ಪದಾರ್ಥಗಳಿಂದ ಶ್ರೀ ಪರಮಾತ್ಮನು ಅತ್ಯಂತ ವಿಲಕ್ಷಣನು. ಸಕಲ ಚೇತನ ಜಡಗದಿಂದ ಅತ್ಯಂತ ಭಿನ್ನನಾದ ಆ ಅಪ್ರಮೇಯನು ತ್ರಿಜಗದ್ವಿಲಕ್ಷಣನು. ಜಡ ಮತ್ತು ಚೇತನ ಸಂಬಂಧವಾದ ಕರ್ಮಗಳು ಅವನಿಗೆ ಇದ್ದಿದ್ದರೆ ಅಂತಹ ಭಗವಂತನು ಎಂದೆಂದಿಗೂ ಜಯಪ್ರದನಾಗಲಾರ. ದೋಷಯುಕ್ತನಾದರೆ ಮಂಗಳಪ್ರದನಾಗುವುದು ಎಂದಿಗಾದರೂ ಸಾಧ್ಯವೇ? ಇದರಿಂದ ಪರಮಿತತ್ವಾರ್ಥ ಪ್ರಮೇಯವಾದ ಜಗದ್ವಿಲಕ್ಷಣತೆಯನ್ನು ಹೇಳಿದ್ದಾರೆ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಅಷ್ಟಕರ್ತೃತ್ವಕ್ಕೆ ಪ್ರಧಾನ ಕಾರಣನೇ ಶ್ರೀಹರಿಯು. ಅವನೇ ಅನಾದಿ ಕಾರಣನು, ಸರ್ವತಂತ್ರ ಸ್ವತಂತ್ರನು. ಇದರಿಂದ ಜಗದೇಕ ಕಾರಣನು. ಜಗತ್ತಿನ ಸಮಸ್ತ ವ್ಯಾಪಾರ ವಿಶೇಷಗಳಿಗೂ ಅವನೇ ಮೂಲ ಕಾರಣ. ಲಕ್ಷ್ಮೀ ಬ್ರಹ್ಮಾದಿಗಳು ಅವಾಂತರ ಕಾರಣರು. ಇದರಿಂದ ಶ್ರೀಹರಿಯ ಸರ್ವೋತ್ತಮತ್ವ ಪ್ರತಿಪಾದಿತವಾಗಿದೆ. ಜನಕ ಮಹಾರಾಜನ ಪುತ್ರಿ ಜಾನಕಿ ದೇವಿ ಸಾಕ್ಷಾತ್ ಲಕ್ಷ್ಮೀದೇವಿಯರ ಅಂಶ ಸಂಭೂತಳು. ಜಾನಕಿ ರಮಣನೇ ಶ್ರೀರಾಮಚಂದ್ರಮೂರ್ತಿ. ಶ್ರೀರಾಮಾವತಾರವು ದಶಾವತಾರಗಳಲ್ಲಿ 7ನೇದು. ತನ್ನ ಅವತಾರ ರೂಪ ಗುಣ ಕ್ರಿಯಾದಿ ಸಮಸ್ತ ವಿಷಯಗಳಲ್ಲೂ ಶ್ರೀ ಪರಮಾತ್ಮನು ಸಗತ ಭೇದ ವಿವರ್ಜಿತನು ಪರಿಪೂರ್ಣನೂ ಆಗಿದ್ದಾನೆ ಅಂತ ಸ್ತುತಿಸ್ತಾ, ಅಂತಹ ಪರಮ ಮಹಿಮಾ ಸಂಪನ್ನನಾದ ಶ್ರೀ ಜಾನಕೀರಮಣನು ನಮಗೆ ಮಂಗಳವನ್ನುಂಟು ಮಾಡಲಿ. ವಾಮನಾವತಾರದಲ್ಲಿ ಉಪೇಂದ್ರ ನಾಮಕನು ಬಲಿಚಕ್ರವರ್ತಿಯಿಂದ 3 ಪಾದ ಭೂಮಿಯನ್ನು ದಾನವಾಗಿ ಬೇಡಿದ ಪ್ರಸಂಗ ವಿಶೇಷ. ವಾಮನನಾಗಿ ಬಂದ ವಾಸುದೇವ ತ್ರಿವಿಕ್ರಮನಾಗಿ ಬೆಳೆದು ಸಮಗ್ರ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿ ನಿಂತ. ಆಗ ಅವನ ಎಡಗಾಲಿನ ಹೆಬ್ಬೆಟ್ಟಿನ ನಖಾಗ್ರದಿಂದ ಬ್ರಹ್ಮಾಂಡ ಕರ್ಪರ ಸೀಳಿ ದ್ವಾರದಿಂದ ಗಂಗಾವತರಣ ಆಯಿತು. ಇದರಿಂದ ಜಗದೀಶ್ವರನು ಜಾಹ್ನವಿ ಜನಕನು. ಭಗೀರಥ ಮಹಾರಾಜನ ಪ್ರಾರ್ಥನೆಯಂತೆ ಶಿವನು ಜಟಾಜೂಟದಿಂದ ಧರೆಗಿಳಿದ ಅಮರ ತರಂಗಿಣಿ ಮಾರ್ಗ ಮಧ್ಯದಲ್ಲಿ ಜಹ್ನು ಎಂಬ ತಪಸ್ವಿಯ ಆಶ್ರಮದಲ್ಲಿ ಪ್ರವಹಿಸಿದಳು. ಆಗ ಜಹ್ನು ಗಂಗೆಯನ್ನು ಪಾನ ಮಾಡಿದನು. ಭಗೀರಥನು ಪ್ರಾರ್ಥನೆಯನ್ನು ಲಾಲಿಸಿ ತನ್ನ ಕಿವಿಯಿಂದ ಸುರ ನದಿಯನ್ನು ಹೊರಗೆ ಬಿಟ್ಟನು. ಇದರಿಂದ ಗಂಗೆಗೆ ಜಾಹ್ನವಿ ಎಂಬ ಹೆಸರು ಬಂತು. ಅಂತಹ ಜಾಹ್ನವಿ ಜನಕನು ನಮಗೆ ಜಯಪ್ರದನಾಗಲಿ. ದೈತ್ಯವರ್ಗಕ್ಕೆ ಮಹಾಭಯಂಕರನು, ಆ ದಾನವಾರಿಯು ದೈತ್ಯಕುಲಾಂತಕನು. ದೈತ್ಯಕುಲಕ್ಕೆ ಮೃತ್ಯು ಸ್ವರೂಪನಾದ ಧನುಜದಲ್ಲಣನು ನಮಗೆ ದಯವನ್ನುಂಟು ಮಾಡಲಿ. ಇದರಿಂದ ಶ್ರೀಹರಿಯ ದುಷ್ಟ ಶಿಕ್ಷಣದ್ವಾರ ಶಿಷ್ಟರ ರಕ್ಷಣಾ ಕಾರ್ಯವನ್ನು ಪ್ರತಿಪಾದಿಸಿದ್ದಾರೆ.
ಈ ಪ್ರಕಾರ ಸರ್ವೋತ್ತಮನೂ ಸರ್ವಶಕ್ತನೂ ಸರ್ವತ್ರ ವ್ಯಾಪಕನೂ ಆದ ಶ್ರೀದಾಸರ ಇಷ್ಟ ದೈವ ಕುಲದೈವನಾದ ಗರುಡ ವಾಹನನಾದ ಲಕ್ಷ್ಮೀ ನರಸಿಂಹಾಭಿಮಾನ್ಯ ವಿಠಲ ವಾಚ್ಯ ಶ್ರೀ ಜಗನ್ನಾಥ ವಿಠಲಾಂಕಿತ ಜಗತ್ಸ್ವಾಮಿಯು ಸಕಲ ಸಜ್ಜನರಿಗೂ ಮಂಗಳವನ್ನುಂಟು ಮಾಡಲಿ ಎಂದು ಭಕ್ತಿ ಪುರಸ್ಸರವಾಗಿ ಪ್ರಾರ್ಥಿಸ್ತಾ ಪ್ರಸಕ್ತ ಸಂಧಿ ಕಕ್ಷಾ ತಾರತಮ್ಯ ಸಂಧಿಗತ ವಿಷಯವನ್ನು ಅಂತ್ಯಪದ್ಯದಲ್ಲಿ ಉಪಸಂಹರಿಸ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.